ಓಕೆ. ಹಾಯ್. ನನ್ನ ಹೆಸರು ಸ್ವಾತಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಈಗ ಪಂಚೋಚನ್ ಯೂನಿವರ್ಸಿಟಿಲಿ ಫಸ್ಟ್ ಇಯರ್ ಆಫ್ ಮೆಡಿಸಿನ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಐ ಥಿಂಕ್ ನೀವು ಈಗಾಗಲೇ ನೋಡಿರ್ತೀರಾ, ನಾನು ಆಲ್ರೆಡಿ ಒಂದು ಡಿಗ್ರಿ ಫಿನಿಶ್ ಮಾಡಿ ಮತ್ತೆ ಮೆಡಿಸಿನ್ ಓದಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಐ ಡೋಂಟ್ ರಿಗ್ರೆಟ್, ಇಟ್ಸ್ ಅ ಗುಡ್ ಚಾಯ್ಸ್. ಆ್ಯಂಡ್ ನಾನೀಗ ಓದ್ತಾ ಇರೋದು ವಿಯೆಟ್ನಾಮಲ್ಲಿರುವಂಥ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಯೂನಿವರ್ಸಿಟಿ, ಪ್ರೈವೇಟ್ ಮೆಡಿಕಲ್ ಯೂನಿವರ್ಸಿಟಿ, ದಟ್ ಈಸ್ ಕಾಲ್ಡ್ ಅಸ್ ಪಂಚೋಚನ್ ಮೆಡಿಕಲ್ ಯೂನಿವರ್ಸಿಟಿ. ಸೊ ನಾನೀಗ ಇರುವಂಥದ್ದು ನಾವು ಪ್ರಾಕ್ಟೀಸ್ ಮಾಡುವಂತಹ ಪಂಚೋಚನ್ ಯೂನಿವರ್ಸಿಟಿಯ ಹಾಸ್ಪಿಟಲ್, ಅಂದರೆ ಕಾಲೇಜ್ ಕ್ಯಾಂಪಸ್ ಒಳಗೆ ಇರುವಂತಹ ಹಾಸ್ಪಿಟಲ್. ಸೊ ನಾನೀಗ 5th ಫ್ಲೋರಲ್ಲಿ ಇದ್ದೀನಿ, ಹಾಸ್ಪಿಟಲ್ನ 5th ಫ್ಲೋರ್. ಸೊ ದಿಸ್ ಇಸ್ ಅ ಬ್ಯಾಕ್ ವ್ಯೂ ಅಂತ ಹೇಳ್ಬೋದು. ಕಾಲೇಜ್ ಫ್ರಂಟ್ ವ್ಯೂ, ಫ್ರಂಟಲ್ಲಿ ಆಮೇಲೆ ನೋಡೋಣ. ಈಗ ಈ ಕಡೆ ಬಂದರೆ ಇರುವಂಥದ್ದು ಇದು ಕಾಲೇಜ್ ಬಿಲ್ಡಿಂಗ್. ಸೊ ಇಲ್ಲಿರುವಂಥದ್ದು ಕಾಲೇಜ್ ಬಿಲ್ಡಿಂಗ್. ಕಾಲೇಜಿನ ಆ ಕಡೆ ಒಂದು ನಿಮಗೆ ಪೋಲ್ ಕಾಣಿಸ್ತಿರ್ಬೋದು, ಅದು ನಮ್ಮ ಕಾಲೇಜಿನ ಸ್ಟಿಮ್ಯುಲೇಷನ್ ಹಾಸ್ಪಿಟಲ್. ಸ್ಟಿಮ್ಯುಲೇಷನ್ ಹಾಸ್ಪಿಟಲ್ ಅಂದರೆ ಕೆಲವೊಂದು ಮಾಡೆಲ್ಸ್ ಇರ್ತವೆ, ನಾವು ಪೇಷಂಟ್ ಮೇಲೆ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ನಾವು ಆ ಮಾಡೆಲ್ಸ್ ಮೇಲೆ ಕಲಿತೀವಿ. ಹೇಗೆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದು, ಬೇಸಿಕ್ ಮೆಡಿಕಲ್ ಸ್ಕಿಲ್ಸ್ ಎಲ್ಲ ನಾವು ಆ ಸ್ಟಿಮ್ಯುಲೇಷನಲ್ ಹಾಸ್ಪಿಟಲ್ ಅಲ್ಲಿ ಇರುವಂತಹ ಮಾಡೆಲ್ಸ್ ಮೇಲೆ ಕಲಿತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಬಂದರೆ ನಿಮ್ಗಿರುವಂಥದ್ದು ಸ್ಟೆಮ್ ಸೆಲ್ ರಿಸರ್ಚ್ ಸೆಂಟರ್. ಸೊ ದಟ್ ಈಸ್ ಸ್ಟೆಮ್ ಸೆಲ್ ರಿಸರ್ಚ್ ಸೆಂಟರ್ ವಿಯೆಟ್ನಾಮಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ ಇನ್ ಓನ್ಲಿ ಪಂಚೋಚನ್ ಯೂನಿವರ್ಸಿಟಿ. ಅದ್ರ ನೆಕ್ಸ್ಟ್ ನಿಮ್ಗೆ ಅಲ್ಲಿ ಕಾಣಿಸುವಂಥದ್ದು ಬಂದು ಸ್ಪೋರ್ಟ್ಸ್ ಕ್ಲಬ್. ಸೊ ನಮಗೆ ಇಲ್ಲಿ ಕ್ಲಬ್ಸ್ ಇದ್ದಾವೆ. ನಿಮಗೆ ಆಕ್ಟಿವಿಟೀಸ್ ಲೈಕ್ ಪಿಕಲ್ ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಪ್ರತಿಯೊಂದು ಗೇಮಿಗೂ ಸ್ಪೋರ್ಟ್ಸಿಗೂ ಕೂಡ ಇಲ್ಲಿ ಕ್ಲಬ್ ಇದೆ. ಸೊ ಅಲ್ಲಿ ಈವನ್ ಕೋರ್ಟ್ ಇದೆ ಔಟ್ಡೋರ್ ಗೇಮ್ಸ್ಗೆ, ಇಂಡೋರ್ ಗೇಮ್ಸ್ಗೂ ಕೂಡ ಕೋರ್ಟ್ ಇದೆ. ಸೊ ಸ್ಪೋರ್ಟ್ಸ್ ಹಾಲ್. ಆ ಕಡೆ ಬಂದರೆ ನಿಮಗೆ ಹಾಸ್ಟೆಲ್ ಇದೆ, ಪಂಚೋಚನ್ ಯೂನಿವರ್ಸಿಟಿಯ ವಿಯೆಟ್ನಾಮೀಸ್ ಸ್ಟೂಡೆಂಟ್ಸಿನ ಹಾಸ್ಟೆಲ್ ಅದು. ಆ ಕಡೆ ಇರುವಂಥ ಎಲ್ಲ ಗ್ರೀನರೀಸ್ ಬಂದು ಕೂಡ ಯೂನಿವರ್ಸಿಟಿ, ಓಲ್ ಪಂಚೋಚನ್ ಯೂನಿವರ್ಸಿಟಿ ಅಂತ ಕ್ಯಾಂಪಸ್. ಸೊ ಇಲ್ಲಿವರೆಗೂ ನೀವು ನೋಡಿದ್ರಿ ಕಾಲೇಜ್, ಸ್ಟಿಮ್ಯುಲೇಷನ್ ಹಾಸ್ಪಿಟಲ್, ಸ್ಟೆಮ್ ಸೆಲ್ ರಿಸರ್ಚ್ ಸೆಂಟರ್. ನಾವಿರೋದು ಇವಾಗ ಪಂಚೋಚನ್ ಹಾಸ್ಪಿಟಲ್. ಸೊ ನಮ್ಮ ಹಿಂದೆ ನಿಮ್ಗೆ ಅಲ್ಲಿ ಕಾಣ್ತಿರುವಂಥದ್ದು ಬಂದು ಐರಾ ಓವರ್ಸೀಸ್ನ ಗರ್ಲ್ಸ್ ಹಾಸ್ಟೆಲ್. ಸೊ ನೀವು ನೋಡ್ಬೋದು, ಒಂದು ರೋಡ್ ಡಿಸ್ಟೆನ್ಸ್ ಅಷ್ಟೇ, ನಮಗೆ ರೋಡ್ ಕ್ರಾಸ್ ಮಾಡಿದ್ರೆ ಯು ವಿಲ್ ಎಂಟರ್ ದ ಯೂನಿವರ್ಸಿಟಿ. ತುಂಬ ಹತ್ತಿರ ಇದೆ, ಸೆಕ್ಯೂರ್ ಆಗಿದೆ. ಆ್ಯಂಡ್ ಹೆಣ್ಮಕ್ಳನ್ನ ಅಲ್ಲಿ ಇಲ್ಲಿ ಹೋಗಬೇಕು, ತುಂಬ ದೂರ ಟ್ರಾವೆಲ್ ಮಾಡಬೇಕು ಕಾಲೇಜಿಂದ ಹಾಸ್ಟೆಲ್ಗೆ ಅಂತ ಆ ಥರ ಏನಿಲ್ಲ. ಸೊ ವಾಕಬಲ್ ಡಿಸ್ಟೆನ್ಸ್, ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್. ಅದರೊಟ್ಟಿಗೆ 24 hours ಸೆಕ್ಯೂರಿಟಿ ಇರ್ತಾರೆ ಫಾರ್ ಕಾಲೇಜ್ ಆಲ್ಸೋ. ಕಾಲೇಜ್ ಅವರ್ಸ್ ಆದಮೇಲೆ ಯಾವುದೇ ಸ್ಟೂಡೆಂಟ್ ಅಲ್ಲಿ ಇರೋ ಹಾಗಿಲ್ಲ. ಸೊ ಎಲ್ಲ ಕಡೆ CC ಕ್ಯಾಮೆರಾ ಸರ್ವೆಲೆನ್ಸ್ ಇರೋದ್ರಿಂದ ತುಂಬ ಸೇಫ್ ಕಾಲೇಜ್ ಪ್ರೊಮಿಸಸ್. ಆ್ಯಂಡ್ ಅದರೊಟ್ಟಿಗೆ ಹಾಸ್ಪಿಟಲಲ್ಲೂ ಕೂಡ 24 hours ಗಾರ್ಡ್ಸ್ ಇರ್ತಾರೆ. ಸೊ ಯಾವುದೇ ಪರ್ಮಿಷನ್ ಇಲ್ದಿರ ನಾವು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಈವನ್ ಈ ಶೂಟ್ ಕೂಡ ನಾವು ವಿತ್ ಪರ್ಮಿಷನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ತೋರಿಸೋಣ ಅಂತ ನಾವು ಇವತ್ತೆಲ್ಲ ಬಂದ್ವಿ. ಹೋಪ್ ನಮ್ಮ PCTU ಕ್ಯಾಂಪಸ್ ಆಗಿರ್ಬೋದು, ನಮ್ಮ ಹಾಸ್ಪಿಟಲ್ ಬಗ್ಗೆ ಆಗಿರ್ಬೋಂಥದ್ದು, ಐರಾ ಓವರ್ಸೀಸ್ ಹಾಸ್ಟೆಲ್ ಆಗಿರೋವಂಥದ್ದು, ಎಲ್ಲದ್ರ ಬಗ್ಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾವು ಈಗಲೇ ನೀಡಿದ್ದೀವಿ. ಸೊ ಫಾರ್ ಫರ್ದರ್ ಎನ್ಕ್ವೈರೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಐರಾ ಓವರ್ಸೀಸ್. ಬಾಯ್.